ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಸಿನಿಮಾಸ್. ಇವತ್ತು ನಮ್ಮ ಟಾಪಿಕ್ ಏನು ಅಂದ್ರೆ ಎಂದೆಂದಿಗೂ ಮರೆಯಲಾಗದ ಕನ್ನಡ ಸಿನಿಮಾಗಳು. ಇದರಲ್ಲಿ ನಾವು ಇವತ್ತು ನೆನೆಸ್ಕೊಬೇಕಾಗಿರೋ ಸಿನಿಮಾ ಯಾವುದು ಅಂದ್ರೆ 1981ರಲ್ಲಿ ರಿಲೀಸ್ ಆದ ಈ ಸಿನಿಮಾ ರಿಲೀಸ್ ಆದಾಗ ಒಳ್ಳೆ ರೆಸ್ಪಾನ್ಸ್ ತಗೊಂಡು ನಂತರ ಕಾಲಕ್ರಮೇಣ ನಾವೆಲ್ಲ ಮರ್ತೋಗಿದ್ವಿ. ಇದು ಬೇರೆ ಯಾವುದು ಅಲ್ಲ, ಎ ಟು ಎದುರೇಟು ಕನ್ನಡ ಸಿನಿಮಾ. ಈ ಸಿನಿಮಾ ಸ್ಟೋರಿ ಲೈನ್ ಬರೋದಾದ್ರೆ ಮುಖ್ಯ ಭೂಮಿಕೆಯಲ್ಲಿ ಶ್ರೀನಾಥ್ ಅವರು, ಲಕ್ಷ್ಮಿ ಅವರು, ಸುಂದರ್ ಕೃಷ್ಣ ಅರಸ್ ಅವರು, ಕೆ ಎಸ್ ಅಶ್ವಥ್ ಅವರು ಇನ್ನು ಮುಂತಾದ ಕಲಾವಿದರು ಆಕ್ಟ್ ಮಾಡಿರ್ತಾರೆ. ಈ ಚಿತ್ರದ ಸ್ಟೋರಿ ಲೈನ್ ಏನು ಅಂದ್ರೆ, ಹೀರೋ ಲಂಡನ್ ಇಂದ ತನ್ನ ಹಳ್ಳಿಗೆ ಬರ್ತಾನೆ. ಹೀರೋ ತನ್ನ ಹಳ್ಳಿಗೆ ಬರೋಷ್ಟರಲ್ಲಿ ಹಳ್ಳಿಲಿ ಆಲ್ರೆಡಿ ಮಾಟ ಮಂತ್ರ ಎಲ್ಲ ಜಾಸ್ತಿ ಆಗಿ ಉಕ್ರೇನ್ ಕಾಟ ಜಾಸ್ತಿ ಆಗಿರುತ್ತೆ. ಇದರಿಂದ ಊರಿನ ಜನ ಎಲ್ಲ ತುಂಬಾ ಭಯ ಪಡ್ತಾ ಇರ್ತಾರೆ. ಇದನ್ನ ನೋಡಿ ಹೀರೋ ತುಂಬಾ ಬೇಜಾರಾಗುತ್ತೆ. ಹೀರೋ ಏನ್ ಮಾಡ್ತಾನೆ, ಒಂದಿನ ಇದನ್ನೆಲ್ಲ ಯಾವ್ದಾದ್ರು ಸಾಲ್ವ್ ಮಾಡ್ಬೇಕು ಅಂತ ಊರಿನ ಜನಕ್ಕೆ ಭಯ ಹೋಗಿಸ್ಬೇಕು ಅಂತ ಕಾರಲ್ಲಿ ಉಕ್ರೇನ್ ಮನೆ ಮುಂದೆ ಒಂದಿನ ಬರ್ತಾನೆ. ಅವಾಗ ಊರಿನ ಜನನೆಲ್ಲ ಕರೆದ್ಬಿಟ್ಟು ಹೇಳ್ತಾನೆ, ನೋಡಿ ನನ್ಗೇನೂ ಆಗಿಲ್ಲ, ನೀವೇ ಸುಮ್ನೆ ಭಯ ಪಡ್ತಾ ಇದೀರಾ ಅಂತ. ಇದರಿಂದ ಉಗ್ರೇನ್ ತುಂಬಾ ಕೋಪ ಬರುತ್ತೆ. ಅವಾಗ ಉಗ್ರ ಏನ್ ಮಾಡ್ತಾನೆ, ತನ್ನ ಮಂತ್ರನ ಉಪಯೋಗಿಸಿ ಹೀರೋನ ತನ್ನ ಕಾಲ್ ಮೇಲೆ ಬೀಳೋ ತರ ಮಾಡಿ ಅವ್ನಿಗೆ ಮಾತು ನಿಲ್ಸ್ಬಿಡ್ತಾನೆ. ಇಲ್ಲಿಂದ ಸ್ಟೋರಿ ತುಂಬಾ ಟ್ವಿಸ್ಟ್ಗಳು ತಗೊಳುತ್ತೆ. ಹೀರೋ ಯಾಗಾದ್ರೂ ಮಾಡಿ ಉಗ್ರೆಯಿಂದ ಎದುರಿಸಲೇಬೇಕು ಅಂತ ಊರಿನ ದೇವಸ್ಥಾನದ ಪೂಜಾರಿ ಹೇಳಿದಂತೆ ಕೇರಳಗೆ ಹೋಗ್ತಾನೆ. ಕೇರಳಗೆ ಹೋಗಿ ಅಲ್ಲಿ ಅಪ್ಪಟ ಆಂಜನೇಯನ್ ಭಕ್ತನಾದ ಮುನಿಯವ್ರನ್ನ ಮೀಟ್ ಮಾಡಿ ಅವರು ಶಿಷ್ಯನಾಗಿ ಸೇರ್ಕೊತಾನೆ. ಅವ್ರ ಶಿಷ್ಯನಾಗಿ ಸೇರ್ಕೊಂಡು ಅಲ್ಲಿಂದ ಮಹಾಪ್ರಾಣವಾದ ಆಂಜನೇಯನ ಯಾಗಾದ್ರೂ ಮಾಡಿ ಹೊಲಿಸ್ಕೊತಾನೆ. ಹೊಲಿಸ್ಕೊಂಡಿದ್ದಾದ್ಮೇಲೆ ಅಲ್ಲಿಂದ ಊರಿಗೆ ಬರ್ತಾನೆ. ಊರಿಗೆ ಬಂದ ಮೇಲೆ ಇಲ್ಲಿ ವಿಶ್ವನ್ಗೆ ಏನೇನಾಯ್ತು, ಹೀರೋ ಮತ್ತೆ ಉಗ್ರೈನ್ ಮಧ್ಯೆ ಏನೇನಾಯ್ತು ಅನ್ನೋದೇ ಸ್ಟೋರಿ ಲೈನು. ಡೈರೆಕ್ಟರ್ ಮಣಿ ಮುರುಗನ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ದಯವಿಟ್ಟು ಯಾರ್ಯಾರು ಈ ಮೂವಿ ನೋಡಿಲ್ಲ, ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಬರುತ್ತೆ. ಯಾರ್ಯಾರು ಈ ಮೂವಿ ನೋಡಿಲ್ಲ ದಯವಿಟ್ಟು ಮೂವಿ ನೋಡಿ. ಇನ್ನು ಹೆಚ್ಚು ಹೆಚ್ಚು ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಉಳಿಸಿ, ಕನ್ನಡ ಸಿನಿಮಾ ಬೆಳೆಸಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಹೆಚ್ಚಿನ ವಿಡಿಯೋಗಳಿಗೆ ಕನ್ನಡ ಸಿನಿಮಾ ಲೆನ್ಸ್ ನ ಸಬ್ಸ್ಕ್ರೈಬ್ ಮಾಡಿ.